ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ಕಾರ್ಯಕ್ರಮ ಪುರಾಣಾಮೃತ. ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಕೇಳುಗರಿಗೆಲ್ಲ ಮನದಾಳದ ನಮನ. ಪುರಾಣಾಮೃತದ 140ನೆಯ ಶ್ರೀದೇವಿ ಲೀಲೆಯ 9ನೇ ಅಧ್ಯಾಯದಲ್ಲಿ ನಾವಿದ್ದೇವೆ. ಕರ್ನಾಟಕದ ಕರಾವಳಿಯ ಶಕ್ತಿ ಕೇಂದ್ರಗಳ ಮೂಲವನ್ನು ಗಮನಿಸಿದಾಗ ಜಗದಾದಿ ಮಾಯೆಯ ಹಲವು ಲೀಲೆಗಳು ಕಾಣಬರುತ್ತಿವೆ. ಇಲ್ಲಿನ ಪ್ರಮುಖ ಶ್ರೀದೇವಿ ಆರಾಧನಾ ಕೇಂದ್ರಗಳಲ್ಲಿ ಅಗ್ರ ಪಂಕ್ತಿಯಲ್ಲಿರುವುದು ಶ್ರೀ ಕ್ಷೇತ್ರ ಮಂದಾರ್ತಿ. ಶ್ರೀ ಲಲಿತಾ ಸಹಸ್ರನಾಮದ ಫಲಶ್ರುತಿ ಶ್ಲೋಕದ ಆರಂಭದ ಸಾಲುಗಳೊಂದಿಗೆ ಈ ಕಥಾನಕವನ್ನು ಆರಂಭಿಸೋಣ. ಅನೇನ ಸದೃಶಂ ಸ್ತೋತ್ರಂ ನ ಭೂತಂ ನ ಭವಿಷ್ಯತಿ ಸರ್ವರೋಗ ಪ್ರಶಮನಂ ಸರ್ವ ಸಂಪತ್ ಪ್ರವರ್ಧನಂ ಸರ್ವಾಪಮೃತ್ಯು ಶಮನಂ ಕಾಲ ಮೃತ್ಯು ನಿವಾರಣಂ ರಹಸ್ಯಾನಾಂ ರಹಸ್ಯಂಚ ಲಲಿತಾ ಪ್ರೀತಿದಾಯಕಂ. ಪರಮಗೂಢಾರ್ಥವನ್ನು ಹೊಂದಿರುವ ಅತ್ಯಂತ ರಹಸ್ಯತಮವಾಗಿರುವ ಶ್ರೀದೇವಿಗೆ ಇಷ್ಟವಾಗಿರುವ ಇದು ಹಿಂದೆ ಹಾಗೂ ಮುಂದೆಯೂ ಇರಲಿಲ್ಲ. ಎಲ್ಲ ರೀತಿಯ ರೋಗಗಳನ್ನು ಗುಣಪಡಿಸಿ ಸರ್ವ ಸಂಪತ್ತನ್ನು ನೀಡಿ ಅಕಾಲ ಮರಣ ಅಪಮೃತ್ಯುಗಳನ್ನು ನಿವಾರಿಸುತ್ತದೆ. ಶ್ರೀ ದುರ್ಗಾ ಪರಮೇಶ್ವರಿಯಾಗಿ ಶ್ರೀದೇವಿ ನೆಲೆ ನಿಂತ ಈ ಪರಮ ಪಾವನ ಕ್ಷೇತ್ರದ ಹಿನ್ನೆಲೆಯೂ ಅಷ್ಟೇ ಕೌತುಕಮಯವೂ ಮೈ ನವಿರೇಳಿಸುವಂತಹುದು ಆಗಿದೆ. ಸೀತಾ ನದಿಯ ತಪ್ಪಲಿನಲ್ಲಿರುವ ಸ್ಥಳಕ್ಕೆ ಮಂದಾರ್ತಿ ಎಂದು ಹೆಸರು ಬರಲು ಕಾರಣವೂ ಈ ಸ್ಥಳ ಪುರಾಣದಲ್ಲಡಗಿದೆ. ನಾಗಸನ್ನಿಧಿಯಾಗಿ ಶ್ರೀದೇವಿ ಚೈತನ್ಯವೂ ಸಾಂದ್ರವಾಗಿ ಪರಮ ಮಹಿಮಾನ್ವಿತ ಕ್ಷೇತ್ರವಾಗಿ ಪ್ರಸಕ್ತ ಸಮಯದಲ್ಲಿ ಅನ್ನದಾನ, ವಿದ್ಯಾದಾನ, ಯಕ್ಷಗಾನಾದಿ ಕಲಾ ಸೇವೆಯೊಂದಿಗೆ ದಿನದ 3 ಹೊತ್ತು ಪೂಜಾ ವಿಧಿಗಳು ವಿಜೃಂಭಣೆಯಿಂದ ನೆರವೇರುತ್ತಿದೆ. ಉಡುಪಿಯಲ್ಲಿನ ಈ ಶ್ರೀದೇವಿ ಕ್ಷೇತ್ರಕ್ಕೆ ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಿಂದಲೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಮಾತ್ರವಲ್ಲ, ಯಕ್ಷಗಾನ ಕಲಾ ಸೇವೆಯನ್ನು ತಮ್ಮ ತಮ್ಮ ಊರಿನಲ್ಲಿ ಆಯೋಜಿಸುತ್ತಾರೆ. ಪ್ರಸಂಗಗಳಲ್ಲಿ ಶ್ರೀ ಮಂದಾರ್ತಿ ಕ್ಷೇತ್ರ ಮಹಾತ್ಮೆಯು ಅತ್ಯಂತ ಪ್ರಮುಖವಾದುದಾಗಿದೆ. ಮೇಳವು ಮಂದಾರ್ತಿಯದ್ದೇ. ಮಧ್ಯಾಹ್ನ ಶ್ರೀ ದುರ್ಗೆಯ ಮಹಾಪೂಜಾ ಸಂದರ್ಭ ಆರಂಭವಾಗುವ ಶುಚಿ ರುಚಿಯಾದ ಅನ್ನದಾಸೋಹ ಅವ್ಯಾಹತವಾಗಿ ರಾತ್ರಿಯವರೆವಿಗೂ ಮುಂದುವರಿಯುತ್ತಿದೆ. ಅನ್ನ ಪ್ರಸಾದದಿಂದ ತೊಡಗಿ ವಿದ್ಯಾದಾನದವರೆಗೆ ಎಲ್ಲಿಯೂ ಯಾವುದೇ ಲೋಪವಾಗದೆ ಎಲ್ಲವೂ ಸುಲಲಿತವಾಗಿ ಸಾಂಗವಾಗಿ ನಗು ಮೊಗದ ಶ್ರೀದೇವಿ ಸೇವಕರ, ದೇವಳದ ಸಿಬ್ಬಂದಿಗಳ ಕೆಲಸ ಕಾರ್ಯಗಳೊಂದಿಗೆ ಸಾಗುವುದೇ ಒಂದು ವಿಸ್ಮಯ ಶ್ರೀದೇವಿ ಲೀಲೆ. ಪ್ರಿಯ ಶ್ರೋತೃಗಳೇ, ನಾಗಲೋಕದ ರಾಜನಾದ ಶಂಖಚೂಡನು ಮಕ್ಕಳಿಲ್ಲದೆ ಪರಶಿವನ ಕುರಿತು ತಪಸ್ಸನ್ನಾಚರಿಸಿದನು. ದೇವಿ ಶಕ್ತಿ ಪಾರ್ವತಿಯೊಂದಿಗೆ ಪ್ರತ್ಯಕ್ಷನಾದ ಶಿವ ನಿನಗೆ 5 ಪುತ್ರಿಯರು ಜನಿಸುವರು ಎಂದು ಹರಸಿದನು. ಕಾಲಕ್ರಮೇಣ ಮಹಾರಾಣಿ ಗರ್ಭವತಿಯಾಗಿ ಅನುಕ್ರಮವಾಗಿ ದೇವರತಿ, ನಾಗರತಿ, ಚಾರುರತಿ, ಮಂದರತಿ ಹಾಗೂ ನೀಲರತಿಯರೆಂಬ ಸ್ಫುರದ್ರೂಪಿಣಿಯರಾದ ನಾಗ ಕನ್ನಿಕೆಯರಿಗೆ ಜನ್ಮ ನೀಡಿದಳು. ಈ ತನ್ಮಧ್ಯೆ ರಾಜನಾದ ಶಂಖಚೂಡನು ಕಾಲವಾಗಲು ಹಿರಿ ಯುವರಾಣಿಯಾದ ದೇವರತಿಯು ಮಹಾರಾಣಿಯಾಗಿ ರಾಜ್ಯವಾಳತೊಡಗಿದಳು. ಪರಶಿವನ ಪುತ್ರನಾದ ಸುಬ್ರಹ್ಮಣ್ಯನಿಗೆ ವಿವಾಹ ಮಾಡಿಕೊಡಬೇಕೆಂಬ ತಂದೆಯ ಬಯಕೆಯನ್ನು ಕಾರ್ಯಗತ ಮಾಡಲು ಸ್ವಯಂ ನಾಗಿಣಿಯರೇ ಈಗ ಅನುವಾದರು. ಅದು ಅವರ ಮನದಿಚ್ಛೆಯೂ ಆಗಿತ್ತು. ವೃತ್ತ ನಿಷ್ಠೆಗಳನ್ನಾಚರಿಸಿ ಕೊನೆಗೊಂದು ದಿನ ಷಣ್ಮುಖನನ್ನು ನೋಡಲು ಪಂಚ ನಾಗಿಣಿಯರು ಕೈಲಾಸಕ್ಕೆ ಹೊರಟರು. ಈಗ ಮಾತ್ರ ಒಂದು ಅಘಟಿತ ಘಟನೆ ನಡೆಯಿತು. ಇಡೀ ಪ್ರಕರಣಕ್ಕೆ ಇಲ್ಲಿ ತಿರುವು ದೊರೆಯಿತೆನ್ನಬಹುದು. ಕೈಲಾಸದ ಮಹಾದ್ವಾರದಲ್ಲಿ ಶಂಕರನ ವಾಹನನಾದ ನಂದಿಯು ಈ ನಾಗರಾಣಿಯರನ್ನು ತಡೆದು ನಿಲ್ಲಿಸುತ್ತಾನೆ. ದೇವರಾದ ಸ್ಕಂದನನ್ನು ವಿವಾಹವಾಗಲು ಆತುರಗಾತಿಯರಾದ ಚಂಚಲೆಯರಾದ ನೀವು ಅನರ್ಹರು, ನಡೆಯಿರಿ ಇಲ್ಲಿಂದ ಎಂದು ನಾಗಿಣಿಯರನ್ನು ತುಚ್ಛವಾಗಿ ಕಂಡು ಗದರುತ್ತಾನೆ. ಇದರಿಂದ ಹತಾಶೆಗೊಂಡ ನಾಗಕನ್ನಿಕೆಯರು ಕ್ರಮೇಣ ಕ್ರೋಧವನ್ನು ತಾಳುತ್ತಾರೆ. ನಂದಿಯಿಂದಾಗಿ ತಮ್ಮ ಮನದಿಂಗಿತ ನುಚ್ಚು ನೂರಾಗುವುದರಿಂದ ಕನಲಿ ಬುಸುಗುಟ್ಟಿದ ನಾಗಿಣಿಯರು
ಋಷಭರಾಜನನ್ನು ಕುರಿತು ಮದದಿಂದ ಗರ್ವದಿಂದ ವರ್ತಿಸಿ ನಮ್ಮನ್ನು ತಡೆದ ನೀನು ಕೈಲಾಸದಲ್ಲಿರಲು ಅನರ್ಹ, ಭೂಲೋಕದಲ್ಲಿ ರಕ್ಕಸನಾಗಿ ಹುಟ್ಟು ಎಂದು ಶಪಿಸಿದರು. ಋತನಿಷ್ಠ ವಿಶೇಷ ಶಕ್ತಿ ಸಂಪನ್ನರಾದ ನಾಗಕನ್ನಿಕೆಯರ ಶಾಪದಿಂದ ನೈತಿಕ ಸ್ಥೈರ್ಯ ಕುಂದಿದ ಪುಂಗವ ಪ್ರಮುಖನು ರೋಷ ಭೀಷಣನಾದನು. ಶಿವದೇವರ ಸಹಚರ್ಯದಿಂದ ಮಹಿಮಾವಂತನೂ ಆಗಿದ್ದ ನಂದಿಯು ಪ್ರತಿ ಶಾಪವನ್ನು ನೀಡಲನು ಆದನು. ಎಲೈ ಚಪಲ ಚಿತ್ತದ ಹೆಣ್ಣು ಹಾವುಗಳೇ, ನಿಮ್ಮ ಹೆಬ್ಬಯಕೆ ಈಡೇರದೇ ಹೋಗಲಿ, ಮಾತ್ರವಲ್ಲ ಕಾಳ್ಗಿಚ್ಚಿಗೆ ಸಿಲುಕಿ ಪರಿತಪಿಸುವಂತಾಗಲಿ ಎಂದು ಶಪಿಸಿದನು. ಆ ಕ್ರಂದನವೆಸಗುತ್ತಾ ಶಿವನನ್ನು ಧ್ಯಾನಿಸುತ್ತಿದ್ದ ನಾಗಕನ್ನಿಕೆಯರಿಗೆ ಅಲ್ಲಿಯೇ ಶಿವನು ಮೈದೋರಿದನು. ಪಾರ್ವತಿ ಸಹಿತನಾಗಿ ಪ್ರಮಥಗಣ ಪ್ರಮುಖನೂ ಆದ ನಂದಿಯ ಶಾಪ ಹುಸಿಯಾಗಲಾರದು. ಆದರೆ ನೀವು ಬೇರೆ ಬೇರೆಯಾಗಿ ಭೂಮಿಯಲ್ಲಿ ನೆಲೆಸುವಂತೆ ಹಾಗೂ ಮಗನಾದ ಸುಬ್ರಹ್ಮಣ್ಯನು ಸದಾ ನಿಮ್ಮ ಜೊತೆ ಇರುವಂತೆ ಅನುಗ್ರಹಿಸುತ್ತೇವೆ ಎಂದರು ಆ ದೇವದಂಪತಿಗಳು. ದುಃಖಿಸುತ್ತಿರುವ ನಾಗಿಣಿಯರನ್ನು ಕಂಡು ಮತ್ತಷ್ಟು ದ್ರವಿಸಿದ ಪಾರ್ವತಿ, ಮಕ್ಕಳೇ, ನೀವು ನೆಲೆಸುವಲ್ಲಿಯೇ ನಾನೂ ನೆಲೆ ನಿಂತು ಸದ್ಭಕ್ತರನ್ನು ಪೊರಿವೆನು, ಈಗ ಸಮಾಧಾನ ತಾನೇ ಎಂದಳು. ಹಾಗೆಯೇ ಚಿಂತಾಕ್ರಾಂತನಾಗಿದ್ದ ನಂದಿಯ ಮೈದಡವುತ್ತ ಪಾರ್ವತಿಯು, ಆಗುವುದೆಲ್ಲ ನಿಯತಿಯ ನಿಯಮದಂತೆ ಆಗುತ್ತಿದೆ. ಭೂಲೋಕದಲ್ಲಿ ಅಸುರನಾಗಿ ನೀನು ವಿಜೃಂಭಿಸುವ ಕಾಲಕ್ಕೆ ನಾನು ಅವತಾರವೆತ್ತಿ ನಿನ್ನ ರಕ್ಕಸ ಜನ್ಮಕ್ಕೆ ಅಂತ್ಯ ಕಾಣಿಸುತ್ತೇನೆ, ಮತ್ತೆ ಕೈಲಾಸಕ್ಕೆ ಬರುತ್ತೀಯೇ ಎಂದಳು. ಸಹ್ಯಾದ್ರಿಯ ತಪ್ಪಲಿಗೆ ಬಂದ ನಾಗಿಣಿಯರು ಆ ನಯನಾನಂದ ರಮಣೀಯ ಪರಿಸರಕ್ಕೆ ಮಾರು ಹೋಗಿ ಅಲ್ಲಿನ ಬಿದಿರ ಮೆಳೆಯಲ್ಲಿ ಸರ್ಪ ರೂಪದಲ್ಲಿ ನಿಲ್ಲಿಸಿದರು. ಹೀಗಿರಲು ತೀರ್ಥಾಟನೆ ಮಾಡುತ್ತಾ ವ್ಯಾಘ್ರಪಾದ ಎಂಬ ಮಹರ್ಷಿಯು ಅಲ್ಲಿಗೆ ಬರಲು ಬೆದರಿದ ಶಂಖಚೂಡನ ಪುತ್ರಿಯರು ಅವಸರವಸರವಾಗಿ ಬಿದಿರ ಒಳಗೆ ಹೋಗಲು ಓಡಾಡಿದರು. ಆಗ ದಿಢೀರ್ ಉಂಟಾದ ತರಗೆಲೆಯ ಶಬ್ದಕ್ಕೆ ಮಹರ್ಷಿ ಹೌಹಾರಿದನು. ಒಂದು ಕ್ಷಣ ಬೆಚ್ಚಿ ಬಿದ್ದ ಋಷಿ ವ್ಯಾಘ್ರಪಾದ ಕೋಪಗೊಂಡು ನಾಗಿಣಿಯರನ್ನು ನೋಡುತ್ತಾ, ಗತಿ ವಿಶೇಷದಿಂದ ನನ್ನನ್ನು ಬೆದರುವಂತೆ ಮಾಡಿದ ನಿಮ್ಮ ಗತಿ ಕುಂಠಿತವಾಗಿ ಈ ಬಿದಿರಿನ ಮೆಳೆಗೆ ಸೀಮಿತವಾಗಲಿ ಎಂದು ಶಪಿಸಿದನು. ಅಂದರೆ ವೇಗವಾಗಿ ಚಲಿಸುವ ಸಾಮರ್ಥ್ಯ ಕಳೆದುಕೊಳ್ಳುವಂತಾಯಿತು. ಶಾಪದ ಮೇಲೆ ಶಾಪದಿಂದ ತಮಗುಂಟಾದ ಅಧೋಗತಿಯನ್ನು ನೆನೆದು ದುಃಖಿಸುತ್ತಾ ಮುನಿಯನ್ನು ಪ್ರಾರ್ಥಿಸಿದಾಗ ತಾನು ಆತುರದಿಂದ ಶಾಪವಿತ್ತನೆಂದು ಅರಿವಾದ ಮುನಿ ಉಪಶಾಪವೀಯುತ್ತಾ, ಮುಂದೆ ಇದೇ ದಾರಿಯಲ್ಲಿ ಬರುವ ರಾಜ ಪುರುಷನೋರ್ವನಿಂದ ನಿಮ್ಮ ಶಾಪ ಪರಿಹಾರವಾಗಿ ಮುಂದೆಲ್ಲ ಒಳ್ಳೆಯದಾಗುವುದು. ಇದ್ದಲ್ಲೇ ಇರಬೇಕಾದ ನಿಮಗೆ ಹಸಿವು ಬಾಯಾರಿಕೆಯ ಬಾಧೆಯಾಗದಂತೆ ಅನುಗ್ರಹಿಸುತ್ತೇನೆ ಎಂದನು. ಆದರೆ ಈ ಶ್ರೋತೃಗಳೇ, ಈಗಲೂ ಅಷ್ಟೇ, ಹಾವಿನ ವಿಷದಿಂದ ಸಾಯುವುದಕ್ಕಿಂತಲೂ ಹಾವೆಂಬ ಭಯ ಆತಂಕದಿಂದ ಮಡಿಯುವವರ ಸಂಖ್ಯೆಯೇ ಅಧಿಕ ಲೋಕದಲ್ಲಿ ಎಂದು ಉರಗತಜ್ಞರು ಹೇಳುತ್ತಾರೆ. ಯಥಾರ್ಥಕ್ಕಾದರೂ ನಾಗರಾಜಾದಿ ಕೆಲವು ಹಾವುಗಳು ವಿಷಪೂರಿತವಾದವುಗಳು. ಹೆಚ್ಚಿನ ಹಾವುಗಳು ವಿಷವಿಲ್ಲದ ಹಾವುಗಳಾಗಿವೆ. ವಿಷವುಳ್ಳ ಹಾವುಗಳು ಕೂಡ ಯದ್ವಾ ತದ್ವಾ ಕಡಿಯಲು ಹೋಗದೆ ಅವುಗಳಿಗೆ ಅಪಾಯದಿಂದ ಪಾರಾಗಲು ಸಾಧ್ಯವೇ ಇಲ್ಲ ಎಂಬ ಪರಿಸ್ಥಿತಿ ಇದ್ದರೆ ಮಾತ್ರ ಕಚ್ಚುತ್ತವೆ. ಆದರೆ ದುರದೃಷ್ಟವಶಾತ್ ಉರಗಗಳು ಪರಿಸರದ ಸಂರಕ್ಷಣೆಗೆ ಜೀವ ಸಂಕೋಲೆಯ ಅವಿಭಾಜ್ಯ ಅಂಗವಾಗಿ ಅತ್ಯಂತ ಮಹತ್ವದ್ದಾಗಿದ್ದರೂ ಹೆಚ್ಚಿನವು ಮನುಷ್ಯನ ತಿಳುವಳಿಕೆಯ ಕೊರತೆಯಿಂದ ಭಯದಿಂದ ಅಳಿವಿನ ಅಂಚಿಗೆ ಬಂದು ನಿಂತಿದೆ. ಹಾವುಗಳಿಗೆ ಮನುಷ್ಯರೇ ದೊಡ್ಡ ವಿಷವಾಗಿ ಪರಿಣಮಿಸಿದ್ದಾರೆ. ಅಂದ ಹಾಗೆ ವ್ಯಾಘ್ರವಾದನ ಶಾಪಕ್ಕೆ ಗುರಿಯಾದ ನಾಗಕನ್ಯೆಯರು ಮುಂದೆ ಏನಾದರು? ಮುಂದೆ ನೋಡೋಣ. ಓಂ ಶ್ರೀರಾಮಾಯ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಮಾನ್ಯ